ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಚಿಕ್ಕ ಚಿಕ್ಕ ಪ್ರಯತ್ನಗಳೇ ಮುಂದೊಂದು ದಿನ ದೊಡ್ಡ ಫಲವನ್ನು ಕೊಡ್ತಾ ಹೋಗುತ್ತೆ ಕಣ್ರಿ. ಒಂದು ದಿನ ಒಂದು ಕಾಡಿನಲ್ಲಿ ಒಂದು ಪುಟ್ಟ ಹಕ್ಕಿ ಗಮನಿಸುತ್ತೆ. ಆ ಕಾಡಿನಲ್ಲಿದ್ದಂತಹ ಎಲ್ಲ ಮರಗಳು ಸಹ ಒಣಗಿ ಹೋಗ್ತಾ ಇರುತ್ತೆ. ಅದಕ್ಕೆ ವಯಸ್ಸಾಗ್ತಾ ಇರುತ್ತೆ. ಆಗ ಒಂದು ದಿನ ಎಲ್ಲ ಪಕ್ಷಿಗಳನ್ನು ಕರೆದು ಆ ಪುಟ್ಟ ಪಕ್ಷಿ ಹೇಳುತ್ತೆ, ನೋಡಿ ಇಲ್ಲಿದ್ದಂತಹ ಎಲ್ಲ ಮರಗಳಿಗೆ ವಯಸ್ಸಾಗೋಗ್ಬಿಟ್ಟಿದೆ, ಎಲ್ಲ ಮರಗಳು ಸಹ ಬಿದ್ದು ಹೋಗ್ತಾ ಇದೆ, ಹಾಗಾಗಿ ನಾವು ಹೊಸ ಮರಗಳನ್ನು ಬೆಳೆಸಬೇಕು ಅಂತ. ಆಗ ಅಲ್ಲಿದ್ದಿದ್ದ ಪಕ್ಷಿಗಳೆಲ್ಲ ಹೇಳುತ್ತೆ, ಇದು ನಮ್ಮ ಕೈಲಾಗುವಂತಹ ಕೆಲಸ ಅಲ್ಲ, ನೀನು ಹೋಗಿ ಸುಮ್ಮನೆ ನೋಡ್ಕೊ ನಿನ್ನ ಕೆಲಸವನ್ನು, ಇಲ್ಲಿಲ್ಲ ಅಂದರೆ ಬೇರೆ ಕಡೆ ಹಾರು ಹೋದ್ರಾಯ್ತು, ಯಾಕೆ ತಲೆ ಕೆಡಿಸ್ಕೊಳ್ತೀಯ ಅಂತ. ಆದರೆ ಆ ಪಕ್ಷಿ ಮಾತ್ರ ಸುಮ್ಮನಿರೋದಿಲ್ಲ. ಪ್ರತಿದಿನ ಎಲ್ಲಿಂದಲೋ ಒಂದೊಂದು ಹಣ್ಣಿನ ಬೀಜವನ್ನು ತಂದು ಹಾಗೂ ಗಿಡದ ಬೀಜವನ್ನು ತಂದು ನೆಡ್ತಾ ಇರುತ್ತೆ, ಹಾಗೂ ಅದರ ಕೈಲಾದಂತಹ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ. ಒಂದು ವರ್ಷದೊಳಗಡೆ ಅದು ನೆಟ್ಟಂತಹ ಎಲ್ಲ ಬೀಜಗಳು ಸಹ ಮೊಳಕೆ ಒಡೆದು ಸಾಕಷ್ಟು ಬಲಿಷ್ಠವಾದ ಗಿಡವಾಗತ್ತೆ. ಸ್ವಲ್ಪ ವರ್ಷದಲ್ಲೇ ಅದು ದೊಡ್ಡ ಕಾಡಾಗಿ ಪರಿವರ್ತನೆಗೊಳ್ಳುತ್ತೆ. ಹೌದು, ನಾವು ಅಂದ್ಕೊಳ್ತೀವಷ್ಟೇ ಇದು ತುಂಬ ಚಿಕ್ಕ ಪ್ರಯತ್ನ ಅಂತ. ಆದರೆ ಆ ಚಿಕ್ಕ ಚಿಕ್ಕ ಪ್ರಯತ್ನವೇ ಮುಂದೊಂದು ದಿನ ಫಲ ಕೊಡೋದು. ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳ್ತಾ ಹೋಗ್ತಾನೆ, ನೀವು ನೆಟ್ಟಂತಹ ಎಲ್ಲ ಬೀಜಗಳು ಸಹ ಮೊಳಕೆ ಆಗೋದಿಲ್ಲ, ಆದರೆ ನಾನು ಆ ಬೀಜ ಮೊಳಕೆಯಾಗುವಂತಹ ಕ್ರಿಯೆ ಏನಿದೆ ಅದರಲ್ಲಿ ನಾನು ಅಡಗಿದ್ದೀನಿ. ಹಾಗಾಗಿ ನಾನು ಯಾವ ಬೀಜದ ಮೇಲೆ ಕರುಣೆ ತೋರ್ತೀನೋ ಆ ಬೀಜಗಳಷ್ಟೇ ಮೊಳಕೆ ಒಡೆಯೋದು ಅಂತಲೂ ಸಹ ಹೇಳ್ತಾ ಹೋಗ್ತಾನೆ. ಹೌದು, ಭಗವಂತನ ಕೃಪೆ ಹಾಗೂ ಭಗವಂತನ ಆಶೀರ್ವಾದದಿಂದನೇ ಎಲ್ಲ ಕಾರ್ಯವೂ ಆಗೋದು. ಹಾಗಾಗಿ ಅವನಿಗೆ ಮತ್ತಷ್ಟು ಮಗದಷ್ಟು ಶರಣಾಗೋಣ. ನಾನು ಆಗಲೇ ಹೇಳಿದ ಹಾಗೆ ಆ ಪುಟ್ಟ ಪಕ್ಷಿ ಅದರ ಕೆಲಸವನ್ನು ಬಿಡೋದಿಲ್ಲ, ಅದು ಸತತವಾಗಿ ಪ್ರಯತ್ನ ಮಾಡ್ತಾ ಇರುತ್ತೆ. ಆ ಕಾಡಾದ ಮೇಲೆ ಎಲ್ಲ ಪಕ್ಷಿಗಳು ಸಹ ಸೇರಿ ಆ ಪಕ್ಷಿಗೆ ಸನ್ಮಾನವನ್ನು ಮಾಡ್ತಾರಂತೆ. ನೋಡಿ, ಯಾವುದೂ ಸಹ ಚಿಕ್ಕ ಕೆಲಸ ಅಲ್ಲ, ಚಿಕ್ಕ ಚಿಕ್ಕ ಪ್ರಯತ್ನಗಳೇ ಮುಂದೊಂದು ದಿನ ದೊಡ್ಡ ಕಾರ್ಯಕ್ಕೆ ನಾಂದಿ ಆಡುತ್ತೆ. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.